ನಮಸ್ತೆ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಜನತೆಗೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ನಾನು 1 ಜನವರಿಯಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಷೇರು ಮಾರುಕಟ್ಟೆಯಲ್ಲಿ ಏನು ಆಗಬಹುದಂತ ನಾನು ಹೇಳಲು ಪ್ರಯತ್ನಿಸುತ್ತೇನೆ. ಇದರಲ್ಲಿ ಯಾವ ರೀತಿಯ ಲಾಭ ನಷ್ಟಕ್ಕೆ ನಾನು ಜಿಮ್ಮೆದಾರಿಯಲ್ಲ. ನಿಮ್ಮ ರಾಶಿಯವರಿಗೆ ಹಾಗೂ ನೀ ಹುಟ್ಟಿದ ತಾರೀಕಿಗೆ ಯಾವ ರೀತಿ ನಿಮಗೆ ಮಾರ್ಕೆಟ್ ಸರಿ ಹೊಂದುತ್ತೆ, ಪಾಸಿಟಿವ್ ನೆಗೆಟಿವ್ ಅಂತ ಮಾಹಿತಿ ಕೊಡ್ತೀನಿ. ನನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 1 ಡಿವಿಷನ್ 1 2024 ಸೋಮವಾರ ಕೆಲವು ಗ್ರಹಗಳನ್ನು ನೋಡಿದ ನಂತರ ಸೋಮವಾರ ಶೇರ್ ಮಾರ್ಕೆಟ್ ಅಲ್ಲಿ 2 ಸೈಡಿನ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತದೆ. ಹೆಚ್ಚಾಗಿ ನೆಗೆಟಿವ್ ಇರುತ್ತದೆ, ಮಾರ್ಕೆಟ್ ಪಾಸಿಟಿವ್ ಕಮ್ಮಿ ಇರುತ್ತದೆ. ಹೇಳುವುದಾದರೆ ಸೋಮವಾರ ನೆಗೆಟಿವ್ ಮಾರ್ಕೆಟ್ ಇರುತ್ತದೆ. ಜ್ಯೋತಿಷ್ಯ ಪ್ರಕಾರ ನಿಮ್ಮ ರಾಶಿ ಅವರಿಗೆ ಒಳ್ಳೆಯದುಂಟ ನೋಡುವ. ರಾಶಿಯನ್ನು ನಂಬಿಕೊಂಡು ಇರಬೇಡಿ. ಶುರು ಮಾಡುವ. ಮೇಷ ರಾಶಿಯವರಿಗೆ ಒಳ್ಳೆದುಂಟು, ವೃಷಭ ರಾಶಿಯವರಿಗೆ ಒಳ್ಳೆದಿಲ್ಲ, ಮಿಥುನ ರಾಶಿ ಒಳ್ಳೆದುಂಟು, ಕರ್ಕ ರಾಶಿ ಒಳ್ಳೆದಿಲ್ಲ, ಸಿಂಹ ರಾಶಿ ಒಳ್ಳೆದುಂಟು, ಕನ್ಯಾ ರಾಶಿ ಒಳ್ಳೆದುಂಟು, ತುಲಾ ರಾಶಿ ಒಳ್ಳೆದಿಲ್ಲ, ವೃಶ್ಚಿಕ ರಾಶಿ ಒಳ್ಳೆದುಂಟು, ಧನು ರಾಶಿಯವರಿಗೆ ಒಳ್ಳೆಯದುಂಟು, ಮಕರ ರಾಶಿಯವರಿಗೆ ಒಳ್ಳೆಯದಿಲ್ಲ, ಕುಂಭ ರಾಶಿಯವರಿಗೆ ಒಳ್ಳೆಯದಿಲ್ಲ, ಮೀನ ರಾಶಿಯವರಿಗೆ ಮಿಕ್ಸ್ ಆಗಿರುತ್ತದೆ. ಈಗ ನಂಬರಿನ ಪ್ರಕಾರ ಹುಟ್ಟಿದವರಿಗೆ 1 ಮತ್ತು 10 ತಾರೀಕಿಗೆ ಹುಟ್ಟಿದವರಿಗೆ ಒಳ್ಳೆಯದುಂಟು. 2, 11, 20 ತಾರೀಕಿದವರಿಗೆ ಹುಟ್ಟಿದವರಿಗೆ ಒಳ್ಳೆಯದುಂಟು. 3, 12, 21 ಈ ತಾರೀಕಿಗೆ ಹುಟ್ಟಿದವರಿಗೆ ಅವರಿಗೆ ಒಳ್ಳೆಯದು ಉಂಟು. 4, 13, 22 ಈ ತಾರೀಕಿಗೆ ಹುಟ್ಟಿದವರಿಗೆ ಒಳ್ಳೆದುಂಟು. 5, 14, 23 ಈ ತಾರೀಕಿಗೆ ಹುಟ್ಟಿದವರಿಗೆ ಒಳ್ಳೆದುಂಟು. 6, 15, 24 ಈ ತಾರೀಕಿಗೆ ಹುಟ್ಟಿದವರಿಗೆ ಒಳ್ಳೆದಿಲ್ಲ. 7, 16, 25 ಹುಟ್ಟಿದವರಿಗೆ ಒಳ್ಳೆದಿಲ್ಲ. 8, 17, 26 ಹುಟ್ಟಿದವರಿಗೆ ಒಳ್ಳೆದಿಲ್ಲ. 2 ಪಾಸಿಟಿವ್ ಆಗಿದ್ದರೆ ಒಳ್ಳೆಯದು, 1 ಪಾಸಿಟಿವ್ 1 ನೆಗೆಟಿವ್ ಆಗಿದ್ರೆ 2 ನೆಗೆಟಿವ್ ಆಗಿದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್. ಮುಂದಿನ ವಿಡಿಯೋಗಾಗಿ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸುತ್ತೇನೆ. ನಿಮ್ಮೆಲ್ಲರ ಪ್ರೀತಿಯನ್ನು ಕೊಟ್ಟು ಸಹಕರಿಸಿ. ಧನ್ಯವಾದಗಳು. ವಿಡಿಯೋ ನೋಡಿ